ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾರೆ. ನಿಮಗೆ ಮಹಾಭಾರತದ ಕತೆ ಗೊತ್ತು. ಪಾಂಡವರು ದ್ಯೂತದಲ್ಲಿ ಪಗಡೆ ಆಟದಲ್ಲಿ ಸೋತಿದ್ದು ಗೊತ್ತು. ದ್ರೌಪದಿಯ ವಸ್ತ್ರಾಪಹರಣ ಆಗಿದ್ದು ಗೊತ್ತು. ಅದಾದ ಮೇಲೆ ಯುದ್ಧದ ಸಂದರ್ಭದ ಒಂದು ಪ್ರಕರಣವನ್ನು ಹೇಳ್ತೀನಿ. ಭಾಳ ಅದ್ಭುತವಾದಂಥ ದೃಷ್ಟಾಂತ. ಇದರಲ್ಲಿ ತುಂಬ ದೊಡ್ಡ ನೀತಿ ಇದೆ. ಆ ನೀತಿಯನ್ನು ನಾವು ಇವತ್ತಿನ ರಾಜಕೀಯದ ಪರಿಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಕಥೆ ಇದು. ಕೃಷ್ಣ ಸಂಧಾನಕ್ಕಾಗಿ ಹೋಗ್ತಾನೆ ದುರ್ಯೋಧನ ಬಳಿ. ಹೇಗಾದರೂ ಮಾಡಿ ಯುದ್ಧವನ್ನು ತಪ್ಪಿಸೋಣ, ಪಾಂಡವರಿಗೆ 5 ಗ್ರಾಮಗಳನ್ನು ಕೊಟ್ಟುಬಿಡು, ಅಷ್ಟು ಕೊಟ್ಬಿಟ್ರೆ ಸಾಕು, ಅವ್ರ ಪಾಡಿಗೆ ಅವರು ಸಣ್ಣದೊಂದು ರಾಜ್ಯವನ್ನು ಮಾಡಿಕೊಂಡು ಅವರು ಜೀವನ ಮಾಡ್ತಾರೆ. ಅನಗತ್ಯವಾಗಿ ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಯಾಕೆ ಆಗಬೇಕು? ಅಗತ್ಯವೇ ಇಲ್ಲ. ನಿನಗಿಷ್ಟು ದೊಡ್ಡದಾದಂಥ ಸಾಮ್ರಾಜ್ಯ ಇದೆ, ಹಸ್ತಿನಾವತಿ ಅಂಥ ದೊಡ್ಡ ಸಾಮ್ರಾಜ್ಯ ಇದ್ದಾಗ 5 ಗ್ರಾಮ ಯಾವ ಲೆಕ್ಕ ಹೇಳಲಿಕ್ಕಾಗಿ ಇನ್ನೇನು ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ ಬಳಿ ಹೊರಡಬೇಕು. ಎದುರುಗಡೆ ದ್ರೌಪದಿ ಕಾಣಿಸ್ತಾಳೆ. ದ್ರೌಪದಿ ತನ್ನ ಜಟವನ್ನು, ತನ್ನ ಶಿಖೆಯನ್ನು ಬಿಟ್ಕೊಂಡಿದ್ದಾಳೆ, ಕೂದಲನ್ನು ಬಿಟ್ಕೊಂಡಿದ್ದಾಳೆ, ಕೇಶವನ್ನು ಬಿಟ್ಕೊಂಡಿದ್ದಾಳೆ. ಆಕೆ ಈಗಾಗಲೇ ಶಪಥ ಮಾಡಿದ್ದಾಳೆ, ಈ ಕೌರವರ ರಕ್ತದ ಮೂಲಕ ತನ್ನ ಜಡೆಯನ್ನು ತೊಳೆಯುತ್ತೇನೆ ಅಂಥೇಳಿ ಆಕೆ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾಳೆ. ಯಾವಾಗ ಆಕೆ ವಸ್ತ್ರಾಪಹರಣ ಆಗುತ್ತೋ ಆ ಸಂದರ್ಭದಲ್ಲಿ ಮಾಡಿದಂಥ ಪ್ರತಿಜ್ಞೆ ಅದು. ಆಕೆಗೆ ಗೊತ್ತಾಗತ್ತೆ ದ್ರೌಪದಿಗೆ ಕೃಷ್ಣ ಹೋಗಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಹೋಗಿ ಕೇಳ್ತಾಳೆ, ಕೃಷ್ಣ ನೀನೇನೋ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೋಗ್ತಾ ಇದೆಯಾ, ಆದರೆ ಸ್ವತಃ ನಿನ್ನ ಸೋದರಿ ದ್ರೌಪದಿ ಮಾಡಿದಂಥ ಪ್ರತಿಜ್ಞೆ ನಿನಗೆ ಮರೆತು ಹೋಯ್ತಾ? ನನ್ನ ಮಾನಕ್ಕಿಂತ ದೊಡ್ಡ ವಿಷಯನ ಅದು. ಯಾವ ದೃಷ್ಟಿಯನ್ನಿಟ್ಟುಕೊಂಡು ನೀ ಯುದ್ಧವನ್ನು ನಿಲ್ಲಿಸ್ತಾ ಇದೆಯಾ? ಹಾಗೆ ನಿಲ್ಲಿಸುವ ಮೂಲಕ ನೀನು ಯುದ್ಧವನ್ನೇನೋ ತಡೆಯಬಹುದು, ಸಾವು ನೋವನ್ನು ತಡೆಯಬಹುದು, ಆದರೆ ನನ್ನ ಪ್ರತಿಜ್ಞೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದೆ? ನನ್ನ ಮಾನ ಹೋಗಿದ್ದರ ಬಗ್ಗೆ ಯಾವತ್ತಾದರೂ ನೀನು ಅದರ ಬಗ್ಗೆ ಕಳಕಳಿಯನ್ನು ತೋರಿಸಿದೆಯಾ? ಎಂಥ ದೊಡ್ಡದಾದಂಥ ತಪ್ಪನ್ನು ನೀನು, ಪ್ರಮಾದವನ್ನು ಎಸಗ್ತಾ ಇದೆಯಾ ಅಂತ ಕೃಷ್ಣನಿಗೆ ಸವಾಲು ಹಾಕ್ತಾಳೆ ದ್ರೌಪದಿ. ಕೃಷ್ಣ ಒಂದು ಸಲ ಹಸನ್ಮುಖಿ ಆತ. ಯಾವಾಗಲೂ ಆತ ಒಂದು ಸಲ ನಗ್ತಾನೆ ಸೋದರಿಯನ್ನು ನೋಡಿ. ಅವರಿಬ್ಬರ ಮಧ್ಯೆ ಎಂಥ ಅವಿನಾಭಾವವಾದಂಥ ಭ್ರಾತೃತ್ವ, ಸೋದರಿತ್ವ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭಾವ ಅವರಿಬ್ಬರ ಮಧ್ಯೆ. ಆತ ಹೇಳ್ತಾನೆ, ನೀನು ಹೇಳಿರೋ ಮಾತು ಭಾಳ ಸರಿಯಾಗಿದೆ ದ್ರೌಪದಿ. ಯುದ್ಧವನ್ನು ನಿಲ್ಲಿಸಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ದುರ್ಯೋಧನನನ್ನು ಈ ಯುದ್ಧದಿಂದ ತಡೆಯುವಂಥ ಸಂಧಾನ ಮಾಡಬೇಕಂತ ಪ್ರಯತ್ನಕ್ಕಾಗಿ ನಾನು ತೆರಳುತ್ತಾ ಇದ್ದೀನಿ. ನಿನ್ನ ಪ್ರತಿಜ್ಞೆ ಕೂಡ ನನ್ನ ನೆನಪಿದೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ದುರ್ಯೋಧನನ ಅಹಂಕಾರ, ದುರ್ಯೋಧನನ ಮೂರ್ಖತನ, ಅದ್ರ ಬಗ್ಗೆ ಹೆಚ್ಚು ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ ಅಂತ. ಏನು ಹಂಗಂದರೆ, ನಾನು ಯಾವುದೇ ರೀತಿಯಾದಂಥ ಸಂಧಾನಕ್ಕೆ ಹೋದರೂ ಕೂಡ ಆತನಲ್ಲಿರುವಂಥ ಪರಮ ಮೂರ್ಖತನ, ಆತನಲ್ಲಿರುವಂಥ ಅಹಂಕಾರ ಆತನಿಗಿಂಥ ಸಂಧಾನವನ್ನು ಒಪ್ಪಿಕೊಳ್ಳಿಕ್ಕೆ ಬಿಡೋದಿಲ್ಲ. ಆದರೆ ಒಬ್ಬ ಹಿರಿಯನಾಗಿ ಒಂದು ಯುದ್ಧವನ್ನು ನಿಲ್ಲಿಸಬೇಕಂತ ಪ್ರಯತ್ನ ಮಾಡಿದೆ ಅಂತ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ದುರ್ಯೋಧನ ಬಳಿ ಹೋಗ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡಬೇಡ ದ್ರೌಪದಿ, ನಿನ್ನ ಒಂದೊಂದು ಮಾತುಗಳು ನನ್ನ ಕಿವಿಯಲ್ಲಿ ಪ್ರತಿನಿಧಿಸ್ತಾ ಇರ್ತವೆ ಅಂತ ಹೇಳಿ ಅಲ್ಲಿಂದ ಕೃಷ್ಣ ಸಂಧಾನಕ್ಕೆ ತೆರಳುತ್ತಾನೆ. ನಿಮಗೆ ಗೊತ್ತು ಮುಂದಾದಂಥ ವಿದ್ಯಮಾನ, ನಿಮ್ಗೆ ಗೊತ್ತು. 5 ಗ್ರಾಮಗಳನ್ನು ಕೃಷ್ಣ ಕೇಳ್ತಾನೆ, ಪಾಂಡವರು ಕೊಟ್ಬಿಡು ಅಂತ. ದುರ್ಯೋಧನ ಹೇಳ್ತಾನೆ, ಒಂದು ಸೂಜೆಯ ಮೊನೆಯಷ್ಟು ಜಾಗವನ್ನು ಕೊಡೋದಿಲ್ಲ. 5 ಗ್ರಾಮ ಅಲ್ಲ, ಒಂದು ಸೂಜೆಯ ಮೊನೆಯಷ್ಟು ಕೂಡ ಭೂಮಿಯನ್ನು ನಾನು ಪಾಂಡವರಿಗೆ ಬಿಟ್ಟು ಕೊಡೋದಿಲ್ಲ, ಬೇಕಾದ್ರೆ ಯುದ್ಧ ಮಾಡಿ ಗೆಲ್ಲಲಿ ಅವರು ಅಂತ ತನ್ನ ಅಹಂಕಾರವನ್ನು, ತನ್ನ ಮೂರ್ಖತನವನ್ನು ಪ್ರದರ್ಶಿಸ್ತಾನೆ. ಅವಾಗ ಕೃಷ್ಣ ಮತ್ತೆ ನಸನಗ್ತಾನೆ. ಮುಂದೆ ನಡೆದಂಥ ವಿದ್ಯಮಾನಗಳು ನಿಮಗೆ ಗೊತ್ತು. ಆ 18 ದಿನಗಳು ಏನು ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆ ಈ ಕಥೆಯನ್ನು ಇವತ್ತು ಪ್ರಸ್ತಾಪ ಮಾಡಿದೆ ಅಂದರೆ, ಈಗ ಬಿಹಾರದ ಚುನಾವಣೆ ನಡೀತಾ ಇದೆ. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ, ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಕೆಲಸ ಏನು ನಡೀತಾ ಇದ್ದಾವೆ, ವಿಪಕ್ಷದವರು ತೇಜಸ್ವಿ ಯಾದವ್, ಉಳಿದವರೆಲ್ಲ ಏನಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ನೀವು ಗ್ರಹಿಸಿಕೊಂಡಾಗ ಮಹಾಭಾರತದ ಕಥೆ ನಿಮಗೆ ನೆನಪಾಗತ್ತೆ. ದುರ್ಯೋಧನನ ಅಹಂಕಾರ, ಆತನ ಮೂರ್ಖತನ ಇಲ್ಲಿ ಹೇಗೆ ಸಕಾಲಿಕವಾಗಿದೆ ಅನ್ನೋದು ಗೊತ್ತಾಗತ್ತೆ. ಯಾವಾಗಲೂ ಒಂದು 15 ವರ್ಷ ಅಧಿಕಾರ ನಡೆಸಿದಂಥ ಒಬ್ಬ ವ್ಯಕ್ತಿ ಮತ್ತೆ ಓಟ್ ಕೇಳಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಯಾವಾಗಲೂ ಒಂದು ವಿಷಯವನ್ನು ಮನದಟ್ಟು ಮಾಡ್ಕೊಂಡು ಬಿಡಬೇಕಾದ್ದೇನೆಂದರೆ ಆಡಳಿತ ವಿರೋಧಿ ಅಲೆ ಇರುತ್ತೆ ಅನ್ನೋದನ್ನು ಯಾವಾಗಲೂ ನೆನ್ಪಿಟ್ಕೊಂಡ್ಬಿಡಬೇಕು.
ಎರಡನೇದಾಗಿ ಯಾವ ಜನಸಾಮಾನ್ಯರನ್ನು ನೀವು ತೃಪ್ತಿಪಡಿಸಲಿಕ್ಕೆ ಈ ದೇಶದಲ್ಲೆಲ್ಲ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ. ಏಕೆಂದರೆ ಅವ್ರಿಗಿರುವಂಥ ಬವಣೆಯ 1% ಯಾವ ಸರ್ಕಾರಗಳು ಸಂವೇದನಾಶೀಲವಾಗಿ ಅದನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವೇ ಆಗಿರುವುದಿಲ್ಲ. ಮೂರನೇದಾಗಿ ಲಾ ಆ್ಯಂಡ್ ಆರ್ಡರು. ಹೇಗೆ ಮಾಡಿದರೂ ಬಿಹಾರದಂಥ ರಾಜ್ಯದಲ್ಲಿ ನೀವು ಕ್ರೈಮ್ ರೇಟನ್ನು 100ಕ್ಕೆ 100ರಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ರಾಜ್ಯ. ನಾಲ್ಕನೇದು ಬೆಲೆ ಏರಿಕೆ, ನಿರುದ್ಯೋಗ ಎಲ್ಲವೂ ಕೂಡ ಹಾಸುಹಕ್ಕಾಗಿ ಆ ನೆಲದಲ್ಲಿ ಇದ್ದೇ ಇರ್ತವೆ. ಇದನ್ನು ಮುಖ್ಯ ವಿಷಯವನ್ನಾಗಿ ಇಟ್ಟುಕೊಂಡು ವಿಪಕ್ಷದವರು ಯಾವತ್ತೂ ಹೋರಾಟಕ್ಕೆ ಇಳಿಯಬೇಕು. ತನ್ಮೂಲಕ ಅಧಿಕಾರದಲ್ಲಿರುವವರನ್ನ ಕೆಳಗಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಇವತ್ತೇನು ನಡೀತಾ ಇದೆ, ಪ್ರಾರಂಭದಲ್ಲಿ ಇದೇ ಕೆಲಸವನ್ನು ಶುರು ಮಾಡಲಾಯಿತು. ನಿಮಗೆ ಗೊತ್ತಿರಲಿ, 2 ಕುದುರೆಗಳನ್ನು ಬಿಟ್ಟಿದ್ದರು ರಾಹುಲ್ ಗಾಂಧಿ. ಒಂದು ಕನ್ಹಯ್ಯ ಕುಮಾರ್, ಇದು ಲಂಗಡ ಘೋಡ ಅಂದರೆ ಕಾಲು ಮುರ್ಕೊಂಡಂಥ ಕುದುರೆ. ಇನ್ನೊಂದು ಪಪ್ಪು ಯಾದವ್, ಈತ ಮದುವೆ ಮನೆ ದಿಬ್ಬಣಕ್ಕೆ ಹೋಗುವಂಥ ಕುದುರೆ. ಈ 2 ಕುದುರೆಗಳು ಬಿಹಾರದಲ್ಲಿ ಇನ್ನಿಲ್ಲದ ಹಾಗೆ ಸಂಚಲನೆಯನ್ನು ಉಂಟು ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಇವರಿಬ್ಬರು ಕಳಿಸಿದರು. ಇವರಿಬ್ಬರು ಒಂದು ವಾರ ಅಲ್ಲಿ ರೋಡ್ ಶೋ ಮಾಡಿದರು. ಬೇರೋಜ್ಗಾರ್ ಹಟಾವ್ ರೋಜ್ಗಾರ್ ದಿಲಾವ್ ಅಂತೇನೋ ಒಂದು ಅಭಿಯಾನವನ್ನು ಶುರು ಮಾಡಿದರು. ನಿರುದ್ಯೋಗ ನಿರುದ್ಯೋಗ ನಿರುದ್ಯೋಗ. ಬಿಹಾರದ ಅತಿ ದೊಡ್ಡ ಸಮಸ್ಯೆ ಏನಂತಂದರೆ ಅಲ್ಲಿ ಯುವಕರಿಗೆ, ಯುವತಿಯರಿಗೆ, ಬಡ ಜನರಿಗೆ ಉದ್ಯೋಗದ ಕೊರತೆ. ಹೀಗಾಗಿ ಅವರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವಂಥ ಪ್ರವೃತ್ತಿ ಭಾಳ ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಈಗ ತುಂಬ ಕಡಿಮೆ ಆಗಿದೆ, ಕಂಪ್ಯಾರಿಟಿವ್ಲಿ ಈಗ ತುಂಬ ಕಡಿಮೆ ಆಗಿದೆ. ಆದರೂ ಕೂಡ ಅದು ಅಲ್ಲಿ ಜ್ವಲಂತ ಸಮಸ್ಯೆಯೇ. ಬಡತನ, ನಿರುದ್ಯೋಗ ಇವೆಲ್ಲ ಇರುವಂಥ ವಿಚಾರಗಳೇ. ಅದನ್ನೇ ಇಟ್ಕೊಂಡು ಚುನಾವಣೆ ಮಾಡಬೇಕು. ಈ ಭಾರತ ದೇಶದಲ್ಲಿ ಬೇರೆ ಯಾವ ವಿಷಯಕ್ಕೆ ಮಾಡೋಕ್ಕಾಗಲ್ಲ. ಮಾಡ್ತಿರ್ತಾರೆ, ಮಾಡುವ ಸಂದರ್ಭದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರೋದಿಲ್ಲ. ಅದಾದಮೇಲೆ ತೇಜಸ್ವಿ ಯಾದವ್ ಇದೇ ವಿಚಾರ ಇಟ್ಕೊಂಡು ಶುರು ಮಾಡ್ತಾರೆ. ಬಿಹಾರದಲ್ಲಿರೋದೇನಪ್ಪ ಅಂತಂದರೆ ತೇಜಸ್ವಿ ಯಾದವ್, ಲಾಲು ಯಾದವ್ ಅವರ ಮರ್ಜಿನಲ್ಲಿ ರಾಹುಲ್ ಗಾಂಧಿ ತನ್ನ ರಾಜಕೀಯವನ್ನು ಮಾಡಬೇಕು. ಆತ ಸ್ವತಂತ್ರವಾಗಿ ಅಲ್ಲಿ ಪಕ್ಷದಿಂದ ಚುನಾವಣೆಯನ್ನು ಎಲ್ಲ ಕ್ಷೇತ್ರಗಳು ನಿಲ್ಲಿಸಲಿಕ್ಕೂ ಆಗೋದಿಲ್ಲ. ಆತನ ಬಳಿ ಅಭ್ಯರ್ಥಿಗಳೂ ಇಲ್ಲ, ಜೊತೆಗೆ ಸಂಘಟನೆ ಇಲ್ಲವೇ ಇಲ್ಲ. ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಪಕ್ಷದ ಸಂಘಟನೆಯನ್ನು ಕಟ್ಟುವಲ್ಲಿ ಇವತ್ತಿನವ್ರಿಗೆ ಶ್ರಮಿಸಿಯೇ ಇಲ್ಲ. ನರೇಂದ್ರ ಮೋದಿ ಅವ್ರನ್ನ ಹೆಂಗೆ ಕೆಳಗಿಳಿಸಬೇಕು, ಅವ್ರಿಗೆ ಹೆಂಗೆ ಅಪಕೀರ್ತಿ ತರಬೇಕು, ಹೇಗೆ ಭಾರತವನ್ನು ಜಾಗತಿಕ ಭೂಪಟಲದಲ್ಲಿ ಅದಕ್ಕೆ ಅಪಕೀರ್ತಿ ಉಂಟಾಗುವ ಹಾಗೆ ಮಾಡಬೇಕು ಅನ್ನೋದೇ 1 ಪಾಯಿಂಟ್ ಅಜೆಂಡಾ ಇರುತ್ತೆ ವಿನಃ ತನ್ನ ಪಕ್ಷವನ್ನು ಸಂಘಟಿಸಿ ಬಲಾಢ್ಯಗೊಳಿಸೋಣ, ಭಾರತೀಯ ಜನತಾ ಪಾರ್ಟಿಯನ್ನು ದುರ್ಬಲಗೊಳಿಸೋಣ ಅನ್ನುವಂಥ ಪ್ರಯತ್ನವನ್ನೇ ಮಾಡೋದಿಲ್ಲ. ಒಂದು ಗೆರೆಗೆ ಇನ್ನೊಂದು ಉದ್ದನೇ ಗೆರೆ ಎಳಿಲಿಕ್ಕೆ ಹೋಗಲ್ಲ ರಾಹುಲ್ ಗಾಂಧಿ. ಇರುವ ಗಿರಿಯನ್ನು ಹೇಗೆ ತುಂಡರಿಸಬೇಕು ಅಂತ ನೋಡ್ತಾರೆ. ಅಲ್ಲಿಯೂ ಕೂಡ ಅದೇ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ತೇಜಸ್ವಿ ಯಾದವ್ ಕೂಡ ಬೇರೋಜ್ಗಾರಿ ಅನ್ನುವಂಥ ವಿಷಯ ಇಟ್ಕೊಂಡು ಹೋರಾಟ ಶುರು ಮಾಡ್ತಾರೆ. ರಾಹುಲ್ ಗಾಂಧಿ ಒಂದು ಸಲ ಪಟ್ನಾಗೆ ಬರ್ತಾರೆ, ರೋಡ್ ಶೋಗೆ ಬರ್ತಾರೆ. ರಾಹುಲ್ ಗಾಂಧಿನ ಕ್ಯಾರೆ ಅನ್ನೋದಿಲ್ಲ ಈ ಮನುಷ್ಯ. ಜೊತೆಗೆ ಇವರಿಬ್ಬರು ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತ ಹೋಗಿದ್ರಲ್ಲ, ಪಪ್ಪು ಯಾದವ್, ಕನ್ಹಯ್ಯ ಕುಮಾರ್, ಅವರಿಬ್ಬರನ್ನು ಮೇಲ್ಗಡೆ ಸ್ಟೇಜ್ ಮೇಲೆ ಹತ್ತಲಿಕ್ಕೆ ಬಿಡೋದಿಲ್ಲ ತೇಜಸ್ವಿ ಯಾದವ್. ರಾಹುಲ್ ಗಾಂಧಿಗೆ ಗೊತ್ತಾಗತ್ತೆ ಇವರಿಬ್ಬರು ಇಲ್ಲೇನು ವರ್ಕ್ ಆಗ್ತಾ ಇಲ್ಲ, ಇದು ವೇಸ್ಟ್ ಬಾಡಿಗಳು ಯಾವುವು ಎರಡು ಅಂತ ಗೊತ್ತಾಗತ್ತೆ. ಅಲ್ಲಿಂದ ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ, ಸಂಘಟನೆ ಕೆಲಸ ಹೇಗೆ ಚುನಾವಣಾ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿಗೆ ಕಿಂಚಿತ್ತೂ ಕೂಡ ಆಲೋಚನೆಯೂ ಇಲ್ಲ. ಆ ನಿಟ್ಟಿನಲ್ಲಿ ಆತ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಅವರು ಇದ್ದಕ್ಕಿದ್ದ ಹಾಗೆ ತೆಗಿತಾರೆ, ವೋಟರ್ ಲಿಸ್ಟ್ ಸರಿ ಆಗ್ತಾ ಇಲ್ಲ ಅನ್ನುವಂಥ ಅಭಿಯಾನವನ್ನು ತೆಗಿತಾರೆ. ಮಜಾ ನೋಡಿ, ಇದು ತೆಗೆದದ್ದು ಅಲ್ಲಿಯ ಜನ ಇದಕ್ಕೆ ಸ್ಪಂದಿಸಬೇಕು. ಯಾವಾಗ ಇದಕ್ಕೆ ಜನ ಸ್ಪಂದಿಸ್ತಾರೆ, ತಮ್ಮ ವೋಟರ್ ಲಿಸ್ಟ್ನಲ್ಲಿ ಹೆಸರುಗಳೇ ಇಲ್ಲ ಅಂದಾಗ ಜನ ದಂಗೆ ಎದ್ಬಿಡ್ತಾರೆ. ಜನ ಏನು ಬೇಕಾದರೂ ಸಹಿಸ್ತಾರೆ, ಆದರೆ ತಮ್ಮ ಹಕ್ಕುಗಳಿಗೆ ತೊಂದರೆ ಆದಾಗ ಯಾವ ವ್ಯಕ್ತಿ ಒಪ್ಕೊಳ್ಳೋದಿಲ್ಲ. ಆತ ಅಜ್ಞಾನಿಯಾಗಿರಲಿ, ಸುಜ್ಞಾನಿಯಾಗಿರಲಿ, ಬಡವನಾಗಿರಲಿ, ಬಲ್ಲಿದನಾಗಿರಲಿ, ಎಲ್ಲರ ಚಿತ್ತ ಯಾವಾಗಲೂ ಒಂದೇ ರೀತಿ ಇರುತ್ತೆ. ತನ್ನ ಹಕ್ಕನ್ನು ಯಾರು ಕಿತ್ಕೊಳ್ಳಿಕ್ಕೆ ನಾವು ಬಿಡಬಾರ್ದು ಅನ್ನುವಂಥ ಸ್ವಾತಂತ್ರ್ಯದ ಪರಾಕಾಷ್ಠೆ ಅಂದರೆ ಅದೇ, ಸ್ವಾತಂತ್ರ್ಯದ ವ್ಯಾಖ್ಯಾನ ಅಂದರೆ ಅದೇ. ನನಗೆ ಎಲ್ಲರೂ ಊರಲ್ಲಿ ಓಟ್ ಹಾಕ್ತಾ ಇದ್ದಾರೆ, ನಂಗೆ ವೋಟರ್ ಐ ಡಿ ಇಲ್ಲ ಅಂದ್ರೆ ನನಗೆ ಹೆಂಗಾಗತ್ತೆ ಹೇಳಿ ನೋಡೋಣ. ಹಾಕ್ತೇನೋ ಬಿಡ್ತೇನೋ, ಬಟ್ ನನ್ನ ಹತ್ರ ವೋಟರ್ ಐ ಡಿ ಇರಬೇಕು. ಬಡವರಾಗಿದ್ದರೆ ಎಲ್ಲರಿಗೂ ರೇಷನ್ ಕಾರ್ಡ್ ಇದೆ, ನನಗೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರು ಒಪ್ಪೋದಿಲ್ಲ. ಅವ್ರು ಬರೀಲಿಕ್ಕೆ ಬರೋಲ್ವೋ, ಓದ್ಲಿಕ್ಕೆ ಬರೋಲ್ವೋ, ರೇಷನ್ ಕಾರ್ಡ್ ಹೆಂಗೆ ತೊಗೋಬೇಕು ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತೊಗೋತಾರೆ. ಅವರು ಅದನ್ನು ಮನೆಗೆ ಕಾಳು ಕಡಿ ತರ್ತಾರಿಲ್ಲೋ ಅನ್ನೋ ಪ್ರಶ್ನೆ ಇಲ್ಲ. ರೇಷನ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಎಲ್ಲರ ಕಡೆ ಇದೆ, ನನ್ನ ಕಡೆನೂ ಇರಬೇಕು. ನಾಳೆ ಸರ್ಕಾರ ಏನಾದರೂ ಕೊಟ್ಟಾಗ ನಮ್ಗೆ ಆಧಾರ್ ಕಾರ್ಡ್ ಕೇಳ್ತಾರೆ ಅಂತ. ಅದು ಮನುಷ್ಯನ ಸಹಜವಾದಂಥ ಗುಣ ಇದು. ಆಮೇಲೆ ಇನ್ನೊಂದು ವಿಷಯ ಯಾವಾಗ ನೆನ್ಪಿಡಬೇಕು, ಜನಸಾಮಾನ್ಯರ ಮನಸ್ಥಿತಿ ಏನಿದೆಯಲ್ಲ, ಅವರ ಏನು ಹೇಳ್ತಾರೆ ನೀವು, ಕಾಮನ್ ಸೆನ್ಸ್ ಇದೆಯಲ್ಲ,
ಆ ಕಾಮನ್ ಸೆನ್ಸ್ ನಮ್ಮ ಎಲ್ಲ ಬುದ್ಧಿವಂತರಿಗಿಂತ ತುಂಬ ಚೆನ್ನಾಗಿರುತ್ತೆ. ಅವರು ತುಂಬ ಚೆನ್ನಾಗಿ ಗ್ರಹಿಸಬಲ್ಲರು ಮತ್ತು ತುಂಬ ಚೆನ್ನಾಗಿ ಗೇಜ್ ಮಾಡಬಲ್ಲರು, ಅಳತೆ ಮಾಡಿ ಇವನು ಹಿಂಗೆ ಅಂತ ಹೇಳಬಲ್ಲರು. ಅವ್ರಿಗೆ ಮನುಷ್ಯನಿಗಿರುವಂಥ ವಿಶೇಷವಾದ ಗುಣ ಅದು. ಯಾವಾಗಲೂ ಎದುರಿಗಿರೋ ವ್ಯಕ್ತಿ ಏನು ಆಲೋಚನೆ ಮಾಡ್ತಾನಂತ ನಾವು ಇಲ್ಲೇ ತೀರ್ಮಾನ ಮಾಡಿಬಿಟ್ಟಿರ್ತೀವಿ, ನಮ್ಮ ಉತ್ತರ ಕೂಡ ರೆಡಿಯಾಗಿರ್ತದೆ. ಗಮನಿಸಿ ನೋಡಿ ಭಾಳಷ್ಟು ಸಲ ಇದು ಸ್ವಾಭಾವಿಕ ಬಂದಂಥ. ಆದರೆ ರಾಹುಲ್ ಗಾಂಧಿಗೆ ಇದು ಅರ್ಥ ಆಗೋದಿಲ್ಲ. ರಾಹುಲ್ ಗಾಂಧಿ ಜನಸಾಮಾನ್ಯರ ಮಧ್ಯೆ ಬೆಳೆದಂಥ ವ್ಯಕ್ತಿ ಅಲ್ವೇ ಅಲ್ಲ ಅವರು. ಹೀಗಾಗಿ ಅವ್ರಿಗೊಂದು ಡಿಸ್ಟ್ರಕ್ಟಿವ್ ಆಗಿ ಆಲೋಚನೆ ಮಾಡುವುದು, ತನ್ನ ಮೂಲಕ ತಾನು ಅಧಿಕಾರ ಗದ್ದುಗೆಯನ್ನು ಹಿಡಿಯೋದು. ಎರಡನೇದು, ಹೇಗಾದರೂ ಮಾಡಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಗೆ ಅಪಕೀರ್ತಿಯನ್ನು ತರೋದು. ಈ ಎರಡು ವಿಚಾರಗಳನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ಮಾಡ್ತಾ ಇರೋದು ಅದೇ. ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿಲ್ಲ, ನಮ್ಮ ಹೆಸರಿಲ್ಲ, ಅವ್ರ ಹೆಸರಿಲ್ಲ, ಇವ್ರ ಹೆಸರಿಲ್ಲ, ಈ ಇಡೀ ವೋಟರ್ ಲಿಸ್ಟೇ ಸರಿ ಇಲ್ಲ. ಈ ರೀತಿ ಹೇಳಿದಂಥ ಮಹಾರಾಷ್ಟ್ರದಲ್ಲಿ ಹೇಳಿದ್ದಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ತಪರಾಕಿ ಹಾಕಿದರು. ಅವರ ಅರ್ಜಿಯನ್ನು ವಜಾ ಮಾಡಲಾಯಿತು. ಎಲ್ಲಿಯೂ ಸುದ್ದಿನೇ ಆಗಿಲ್ಲ ನೋಡಿ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಪರಾಧ ಆಗಿದೆ ಅಂತ ಇವರು ಕೇಸ್ ಹಾಕಿದರು. ಸುಪ್ರೀಂ ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ, ಚುನಾವಣೆ ಪಾರದರ್ಶಕವಾಗಿ ನಡೆಯುವ ಹಾಗೆ ನಡೆದಿದೆ ಚುನಾವಣಾ ಯಂತ್ರ, ನೀವು ಅನಗತ್ಯವಾಗಿ ಈ ರೀತಿ ವಿವಾದವನ್ನು ಉಂಟು ಮಾಡ್ತೀರಿ ಅಂತ ತಪರಾಕಿ ಹಾಕಿ ಅರ್ಜಿಯನ್ನು ವಜಾ ಮಾಡ್ತೀವಿ, ತೀರ್ಪನ್ನು ನೀಡಿ ನಿನ್ನೆ. ಇದು ಎಲ್ಲಿಯೂ ಸುದ್ದಿ ಆಗಿಲ್ಲ. ಈಗ ಬಿಹಾರದ ವಿಚಾರಕ್ಕೆ ನೀವು ಯಾಕೆ SIR ಮಾಡ್ತಾ ಇದ್ದೀರಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಈ ಗಲಾಟೆ ಜನರಿಗೆ ಮುಟ್ತಾನೆ ಇಲ್ಲ. ರಾಹುಲ್ ಗಾಂಧಿಗಿರುವಂಥ ಒಂದು ಭ್ರಮೆ ಏನಂದರೆ, ನಾನು ಏನನ್ನು ಆಲೋಚನೆ ಮಾಡ್ತಾನೋ ಅದು ಜನ ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ಅಲ್ಲಿ ದುರ್ಯೋಧನ ತನ್ನ ಮನಸ್ಥಿತಿಗೆ ತಕ್ಕ ಹಾಗೆ ಎಲ್ಲ ವ್ಯವಸ್ಥೆಗಳಿರ್ತವೆ ಅಂತ ಅಂದ್ಕೊಂಡಿದ್ರು, ಅದೇ ರೀತಿ ಇಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇರೋದು. ರಾಹುಲ್ ಗಾಂಧಿ, ಕೃಷ್ಣ ಚೆನ್ನಾಗಿ ಹೇಳ್ತಾರೆ, ಯುದ್ಧ ಮಾಡುವ ಮೂಲಕ ದುರ್ಯೋಧನ ಪಾಂಡವರಿಗೆ ಅನುಕೂಲ ಮಾಡಿ ಹಸ್ತಿನಾವತಿಯನ್ನು ವಾಪಸ್ ಕೊಡ್ತಾ ಇದ್ದಾನೆ. ಅವನ ಅಹಂಕಾರ ಆ ರೀತಿ ಮಾಡಿಸತ್ತೆ. ಆತನ ಅಹಂಕಾರವನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ ದ್ರೌಪದಿ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಕೂಡ ಅದೇ ರಾಹುಲ್ ಗಾಂಧಿಯ ಮೂರ್ಖತನ, ರಾಹುಲ್ ಗಾಂಧಿಯ ಅಹಂಕಾರ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂತೆ ವ್ಯವಸ್ಥೆಯನ್ನು ಮಾಡಿಕೊಡ್ತದೆ. ಇವನ ಮಾತು ಕೇಳ್ಕೊಂಡು ಯಾವ ತೇಜಸ್ವಿ ಯಾದವ್ ವೋಟರ್ ID ಹಿಡ್ಕೊಂಡು ಗಲಾಟೆ ಮಾಡಿದ್ರು, ತಕ್ಷಣದಲ್ಲಿ ಎಕ್ಸ್ಪೋಸ್ ಆಗಿಬಿಟ್ರು. ನಿನ್ನ ಹತ್ರ ಎರಡು ವೋಟರ್ ID ಇದ್ದಾವೆ, ಹೆಂಗೆ ಇಟ್ಕೊಂಡಿದೆಯಾ ಅಂತ ನೋಟಿಸ್ ಕೊಡ್ತೀವಿ ಎಲೆಕ್ಷನ್ ಕಮಿಷನ್ನು. ತೇಜಸ್ವಿ ಯಾದವ್ ದಡಬಡಾಯಿಸ್ಬಿಟ್ರು. 2 ವೋಟರ್ ID ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಕೈಯಲ್ಲಿದೆ ಅಂದರೆ ಅವನು ಫ್ರಾಡು ಅಂತ ತಾನೇ ಅರ್ಥ. ಹೆದರ್ಕೊಂಡ್ಬಿಟ್ರು ಅವರು. ತೇಜಸ್ವಿ ಯಾದವ್ಗೆ ಒಂದು ಕಡೆ ತನ್ನ ಹೋರಾಟವನ್ನು ರಾಹುಲ್ ಗಾಂಧಿ ವಿಫಲಗೊಳಿಸಿದ್ರು. ಯಾವುದು? ಬೇರೋಜ್ಗಾರ್ ಬಗ್ಗೆ ಮಾತಾಡೋದು, ಬಡತನ ಗರೀಬಿ ಬಗ್ಗೆ ಮಾತಾಡೋದು, ಆ ವಿಷಯಗಳು ಬಿದ್ದೋದು. ನಿತೀಶ್ ಕುಮಾರ್ ಅವರ ದುರಾಡಳಿತ 15 ವರ್ಷ ಇವರು ಸರಿಯಾಗಿ ನಡೆಸಿಲ್ಲ ಅಂತ ಹೇಳುವಂಥ ಅಜೆಂಡಾ ಹೊರಟೋಯ್ತು. ಒಬ್ಬ ರಾಹುಲ್ ಗಾಂಧಿಯಿಂದ ಸರಿಯಾಗಿ ಪ್ರಣಾಳಿಕೆ ಆಗೋದು ಮತ್ತು ಸರಿಯಾಗಿ ಚುನಾವಣೆಯಲ್ಲಿ ಆಡಳಿತಾರೂಢ ನಿತೀಶ್ ಕುಮಾರ್ ಅವರ ಸರ್ಕಾರವನ್ನು ಹಣಿಯುವ ಕೆಲಸ ಹೊರಟೋಗಿ ಎಲೆಕ್ಷನ್ ಆಯೋಗದ ಜೊತೆ ಹೋರಾಟ ಶುರುವಾಗೋಯಿತು. ಇದೇನು ಮಾಡುತ್ತೆ? ಭಾರತೀಯ ಜನತಾ ಪಾರ್ಟಿಗೆ ಗೆಲುವನ್ನು ತಂದುಕೊಡುತ್ತೆ. ಆ ಕಡೆ ಅಮಿತ್ ಶಾ, ನರೇಂದ್ರ ಮೋದಿ ನಗ್ತಾ ಇರ್ತಾರೆ. ನಮ್ಮ ಪರವಾಗಿ ರಾಹುಲ್ ಗಾಂಧಿ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿಕ್ಕೆ ಅವಕಾಶ ಕೊಡೋಣ, ಮಾಡಲಿ ಬಿಡಿ. ಅವರೇನು ನಿತೀಶ್ ಕುಮಾರ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿತೀಶ್ ಕುಮಾರ್ಗೆ ವಯಸ್ಸಾಗಿರೋ ಬಗ್ಗೆ ಮಾತಾಡ್ತಾ ಇಲ್ಲ, ನಿತೀಶ್ ಕುಮಾರ್ಗೆ ಏನಾಗಿದೆ ಅರಳು ಮರಳಾಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮುಂದೆ ಮುಖ್ಯಮಂತ್ರಿಗೆ ಸ್ಥಿಮಿತನೇ ಇಲ್ಲ, ಬುದ್ಧಿ ಇಲ್ಲ, ಇವ್ನು ಹೆಂಗೆ ಆರಿಸ್ತೀರಿ ಅಂತ ಏನೂ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಚುನಾವಣಾ ಆಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗದವ್ರು ಅವ್ರ ಜೊತೆ ಕುಸ್ತಿ ಹಿಡ್ತಿದ್ದಾರೆ. ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋಣ? ಭಾರತೀಯ ಜನತಾ ಪಾರ್ಟಿಯನ್ನು ಮತದಾರರ ಪಟ್ಟಿ ಮಾಡ್ತಾ ಇಲ್ಲ, ಮತದಾರರ ಪಟ್ಟಿ ಮಾಡ್ತಾ ಚುನಾವಣಾ ಆಯೋಗ. ಅದು ನಡಿಬೇಕಾದಂಥ ಪ್ರಕ್ರಿಯೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಜನ ಯಾರೂ ರೊಚ್ಚಿಗೆದ್ದಿಲ್ಲ, ಜನ ಸುಮ್ಮನಿದ್ದಾರೆ. ಜನ ಓಟ್ ಹಾಕ್ತಾರೆ. ಇವ್ರು ಹೇಳಿರೋ ಅಜೆಂಡಾ ಫೇಲ್ ಆಗುತ್ತೆ, ನಮಗೆ ಗೆಲುವು ಬರುತ್ತೆ ಅಂತ ನೆಮ್ಮದಿಯಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಮ್ಮ ಪಾಡಿಗೆ ತಾವು ಚುನಾವಣೆಗೆ ಏನು ಬೇಕೋ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅವ್ರನ್ನ ಗೆಲ್ಲಿಸಲಿಕ್ಕೆ ಅಹೋರಾತ್ರಿ ಅಹರ್ನಿಶಿ ರಾಹುಲ್ ಗಾಂಧಿ ಬಡದಾಡ್ತಾ ಇದ್ದಾರೆ. ಇದು ನಿಜವಾಗಿ ನಡೀತಾ ಇರುವಂಥ ರಾಜಕೀಯ ಬಿಹಾರದಲ್ಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.